ಎಲ್ರಿಗೂ ಸ್ವಾಗತ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಹ್ಯಾಮಿಂಗ್ ಕೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಎರರ್ ಕರೆಕ್ಷನ್ ಕೋಡ್. ಎರರ್ ಕರೆಕ್ಷನ್ ಮತ್ತು ಎರರ್ ಡಿಟೆಕ್ಷನ್ಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ನಾವು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಹೇಗೆ ಕೊಟ್ಟಿರ್ತಾರೆ ಅಂದರೆ, ಲೆಟ್ m be any number of bits. let m be any number of bits. ನಾವೇನು ಮೊದಲಿಗೆ ನಾವೇನು ಕಂಡುಹಿಡ್ಕೋಬೇಕು ಅಂದರೆ, ಹೌ ಮೆನಿ ಪ್ಯಾರಿಟಿ ಬಿಟ್ಸ್ ಬಿಟ್ಸ್ ಅಲ್ಲ, ಹೌ ಮೆನಿ ಪ್ಯಾರಿಟಿ ಇದೆ ಅಂತ ನಾವು ಚೆಕ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ ಬಂದು 2r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m ಪ್ಲಸ್ r ಪ್ಲಸ್ 1. ಈ ಫಾರ್ಮುಲಾನ ನಾವು ಮೇಜರಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ನ ನೋಡೋಣ. 1 0 1 0 ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್. ಟೋಟಲ್ ಎಷ್ಟು ಬಿಟ್ ಇದೆ? 1 2 3 4. ಟೋಟಲ್ 4 ಬಿಟ್ಸ್ ಇದೆ, ವಿಚ್ ಈಸ್ ಈಕ್ವಲ್ ಟು ಎಮ್ಗೆ ಏನು ಬೇಕು? ವ್ಯಾಲ್ಯೂ 4 ಸಿಕ್ತು. ಸೊ ಈಗ ಫಾರ್ಮುಲಾ ಯೂಸ್ ಮಾಡೋಣ. 2r ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು m ಪ್ಲಸ್ r ಪ್ಲಸ್ 1. ಇಲ್ಲಿ ಇಫ್ r ಈಸ್ ಈಕ್ವಲ್ ಟು 1, 2r 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಪ್ಲಸ್ 1 ಪ್ಲಸ್ 1. 2r 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಪ್ಲಸ್ 1 ಪ್ಲಸ್ 1 ಈಸ್ 6, ವಿಚ್ ಈಸ್ ರಾಂಗ್. ನೆಕ್ಸ್ಟ್ ಇನ್ಕ್ರಿಮೆಂಟ್ ಮಾಡೋಣ. r ಈಸ್ ಈಕ್ವಲ್ ಟು 2. 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಪ್ಲಸ್ 2 ಪ್ಲಸ್ 1. 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7. ದಟ್ ಈಸ್ 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7. 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7, ವಿಚ್ ಈಸ್ ಆಲ್ಸೋ ರಾಂಗ್. ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್, ಇಫ್ r ಈಸ್ ಈಕ್ವಲ್ ಟು 3, 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಪ್ಲಸ್ 3 ಪ್ಲಸ್ 1. 2 ಅಂದರೆ 2 ಇಂಟು 2 ಇಂಟು 2, ವಿಚ್ ಈಸ್ 8, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಪ್ಲಸ್ 3 7 ಪ್ಲಸ್ 1 8, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಸೊ ಈ ಕಂಡೀಷನ್ ನಮಗೆ ಕರೆಕ್ಟ್ ಆಯಿತು. ಟೋಟಲ್ ನಮಗೇನು ಆನ್ಸರ್ ಬರುತ್ತೆ? ಟೋಟಲ್ r ಈಸ್ ಈಕ್ವಲ್ ಟು 3. r ವ್ಯಾಲ್ಯೂ 3 ಅಂದರೆ ಎಷ್ಟಾಯಿತು? 3 ಬಿಟ್ಸ್. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಅದ್ರ ಮುಂಚೆ ಇದನ್ನು ಎರೇಸ್ ಮಾಡ್ಕೊತೀವಿ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ನಮಗೆ ಮೊದಲಿಗೆ ಅವರೇನು ಕೊಟ್ಟಿದ್ರು? 4 ಬಿಟ್ಸ್ನ ಕೊಟ್ಟಿದ್ರು. ನಮಗೆ 3 ಪ್ಯಾರಿಟಿ ಬಿಟ್ ಬಂತು, ವಿಚ್ ಈಸ್ r ಈಸ್ ಈಕ್ವಲ್ ಟು 3 ಬಂತು. r 3 ಬಂತು ಅಂದರೆ ಪ್ಯಾರಿಟಿ ಬಿಟ್ ಎಷ್ಟು ಬಂತು? 3 ಬಿಟ್ಸ್. ಟೋಟಲ್ ಎಷ್ಟಾಯಿತು? 7 ಬಿಟ್ಸ್. ಟೋಟಲ್ ನಮಗೆ 7 ಬಿಟ್ಸ್ ಬಂತು. ನೆಕ್ಸ್ಟ್ ಏನು ಕಂಡುಹಿಡ್ಕೋಬೇಕು ಅಂದರೆ, ಪ್ಯಾರಿಟಿ ಅಟ್ ಪವರ್ ಆಫ್ 2. ಪ್ಯಾರಿಟಿ ಅಟ್ ಪವರ್ ಆಫ್ 2ನ ನಾವು ಕಂಡುಹಿಡ್ಕೊತ ಹೋಗಬೇಕು. ಎಷ್ಟು ಬಂದಿದೆ ನಮಗೆ ಪ್ಯಾರಿಟಿ? r ಈಸ್ ಈಕ್ವಲ್ ಟು 3 ಬಂದಿದೆ. ಅಂದರೆ 2 ಪವರ್ 0, 2 ಪವರ್ 1, 2 ಪವರ್ 2. 2 ಪವರ್ 0 ಈಸ್ 1, 2 ಪವರ್ 1 ಈಸ್ 2, 2 ಪವರ್ 2 ಈಸ್ 4. ನಮಗೆ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ ಮತ್ತು ಫೋರ್ತ್ ಪೊಸಿಷನ್ನಲ್ಲಿ ಪ್ಯಾರಿಟಿ ಬಿಟ್ಸು ಕೂತ್ಕೊಳ್ಳುತ್ತೆ. ಅಂದರೆ 7 6 5 4 3 2 1. ಇದರಲ್ಲಿ ಫಸ್ಟಲ್ಲಿ P1ನ ಕನ್ಸಿಡರ್ ಮಾಡೋಣ, ಫಸ್ಟ್ ಪ್ಯಾರಿಟಿ. ಸೆಕೆಂಡ್ ಪೊಸಿಷನ್ P2. ನೆಕ್ಸ್ಟ್ ಫೋರ್ತ್ ಪೊಸಿಷನ್ P3. ನೆಕ್ಸ್ಟ್ ಇನ್ನು ಉಳಿದಿರೋ ಪೊಸಿಷನ್ಗೆ ಈ ಪ್ಯಾರಿಟಿ ಬಿಟ್ಸ್ನೇ ನಾವು ಹಾಕಬೇಕು. 1 0 1 0. ನಮಗೆ ಇಲ್ಲಿ ಒಂದು ಟೇಬಲ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಸ್ಟೆಪ್, ಸೊ ನಮಗಿವಾಗ ಏನು ಬಂತು? 7 ನಂಬರ್ಸು ಬಂದು. ಇವಾಗ ನಮಗೆ 7 ನಂಬರ್ಸ್ ಬಂದು. ಏನೋ 7 6 5 4 3 2 1. 1 0 1 P3 0 P2 1. ನೆಕ್ಸ್ಟ್
ನಮಗೆ ಇವಾಗ ಕಾಂಬಿನೇಷನ್ಸ್ನ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡಬೇಕು. 3 r ಈಸ್ ಈಕ್ವಲ್ ಟು 3 ಇರೋದ್ರಿಂದ 2 ಪವರ್ 3 ಅಂದರೆ 8 ಕಾಂಬಿನೇಷನ್, ಅಂದರೆ ನಮಗೆ 8 ಕಾಂಬಿನೇಷನ್ ಬಂತು. ಸೊ P3 P2 P1 0 1 2 3 4 5 6 7 ಟೋಟಲ್ 8 ಕಾಂಬಿನೇಷನ್ಸ್ ಆಯಿತು. ಇದಕ್ಕೆ ನಾವು ಬಿಟ್ಸ್ನ ಬರೀಬೇಕು. 0 ಅಂದರೆ ಹೇಗೆ ಬರೆಯೋದು? 0 ಈಗ ಮಾಮೂಲಿ ಈಸಿ ಟ್ರಿಕ್ಕಲ್ಲಿ ಬರೆಯೋದು. 0 0 0 0 1 1 1 1 0 0 1 1 ಡಬಲ್ 0 ಡಬಲ್ 1 0 1 0 1 0 1 0 1. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ವಿ ಆರ್ ಯೂಸಿಂಗ್ ಈವನ್ ಪ್ಯಾರಿಟಿ. ಮೊದಲಿಗೆ ನಾವು ಸ್ಪೆಸಿಫೈ ಮಾಡಬೇಕು ಈವನ್ ಪ್ಯಾರಿಟಿ ಯೂಸ್ ಮಾಡ್ತಿದ್ವಿ ಅಥವಾ ಆಡ್ ಪ್ಯಾರಿಟಿ ಯೂಸ್ ಮಾಡ್ತಿದ್ವಿ ಅಂತ. ವಿ ಆರ್ ಯೂಸಿಂಗ್ ಈವನ್ ಪ್ಯಾರಿಟಿ. ನಾವು ಈವನ್ ಪ್ಯಾರಿಟಿನೇ ಯೂಸ್ ಮಾಡ್ತಿದ್ದೀವಿ, ಅಂದರೆ ಈವನ್ ನಂಬರ್ ಆಫ್ ಒನ್ಸ್ ಇರಬೇಕು. ಈವನ್ ಪ್ಯಾರಿಟಿ ಅಂದರೆ ಈವನ್ ನಂಬರ್ ಆಫ್ ಒನ್ಸ್. ಮೊದಲಿಗೆ P1 ಅಲ್ಲಿ ಎಲ್ಲೆಲ್ಲಿ 1 ಬಂದಿದೆ ನೋಡಿ. 1 3 5 7 1 3 5 7 ಸ್ಟೇಜಸ್ಸಲ್ಲಿ ನಮಗೆ 1 ಬಂದಿದೆ. ಸೊ 1 3 5 7 ಹಾಗೆ P2ಗೆ ಎಲ್ಲೆಲ್ಲಿ ಬಂದಿದೆ? 2 3 6 7 2 3 6 7. ನೆಕ್ಸ್ಟ್ P3ಗೆ ಎಲ್ಲೆಲ್ಲಿ ಬಂದಿದೆ? 4 5 6 7 4 5 6 7 ಈ ಪೊಸಿಷನ್ಸಲ್ಲಿ ನಮಗೆ ವ್ಯಾಲ್ಯೂಸ್ ಬಂದಿದೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ವ್ಯಾಲ್ಯೂಸ್ ಏನೇನು ಬಂದಿದೆ ಅಂತ ನೋಡಬೇಕು. ಇಲ್ಲಿ ಟೇಬಲ್ ನಾವು ಕಂಡುಹಿಡ್ಕೊಂಡಿರೋ ಟೇಬಲಲ್ಲಿ ವ್ಯಾಲ್ಯೂಸ್ ಏನು ಬಂದಿದೆ? 1 ಪೊಸಿಷನ್ನಿಗೆ ಏನು ಬಂದಿದೆ? 1 ಪೊಸಿಷನ್ಗೆ ಇದು P1. 1 ಪೊಸಿಷನ್ಗೆ ಏನು ಬಂದಿದೆ? P1. ನೆಕ್ಸ್ಟ್ ಥರ್ಡ್ ಪೊಸಿಷನಲ್ಲಿ ಏನಿದೆ? 0. 5th ಪೊಸಿಷನ್ನಲ್ಲಿ 1. ನೆಕ್ಸ್ಟ್ 7th ಪೊಸಿಷನ್ನಲ್ಲಿ 1. ಇಲ್ಲಿ ನಮಗೆ ಆಲ್ರೆಡಿ 2 1s ಇದೆ. 2 1s ಇದೆ ಅಂದರೆ ಈವನ್ ಪ್ಯಾರಿಟಿ ಸ್ಯಾಟಿಸ್ಫೈ ಆಗಿದೆ. ಅಂದರೆ ಇದೇನು ಬರಬೇಕು? 0 ಬರಬೇಕು. ಆಲ್ರೆಡಿ 2 1s ಇದೆ ಅಂತ ಅಂದರೆ ಇನ್ನೊಂದು 0 ಆಗಿರಬೇಕು. ನೆಕ್ಸ್ಟ್ P2 ಕಂಡುಹಿಡಿಯೋಣ. P2 ಸೆಕೆಂಡ್ ಪೊಸಿಷನ್ನಲ್ಲಿ P2 ಇದೆ. ನೆಕ್ಸ್ಟ್ ಥರ್ಡ್ ಪೊಸಿಷನ್ನಲ್ಲಿ 0, 6th ಪೊಸಿಷನ್ನಲ್ಲಿ 0, 7th ಪೊಸಿಷನ್ನಲ್ಲಿ 1 ಇದೆ. ಇಲ್ಲಿ ನಮಗೆ 1 ಹೈಯೆಸ್ಟ್ ಬಿಟ್ ಬಂದಿದೆ, ಅಂದರೆ 1 ಒನ್ಸಲ್ಲಿ ಬಂದಿದೆ. ನಮಗೆ ಎಷ್ಟು ಸಲ ಬರಬೇಕು? ಈವನ್ ಆಗಬೇಕು ಅಂದರೆ ಮಿನಿಮಮ್ 2 ಟೈಮ್ಸ್ ಬರಬೇಕು. ಇಲ್ಲಿ 1 ಟೈಮ್ ಬಂದಿರೋದ್ರಿಂದ ಈ P2 ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ P3 ವ್ಯಾಲ್ಯೂ. P3 4th ಪೊಸಿಷನಲ್ಲಿ P3 ಇದೆ. 5th ಪೊಸಿಷನ್ 1, 6th ಪೊಸಿಷನ್ 0, 7th ಪೊಸಿಷನ್ 1. ಇಲ್ಲಿ ನಮಗೆ 2 1s ಬಂದಿದೆ, ಅಂದರೆ ಈವನ್ ಪ್ಯಾರಿಟಿ ಸ್ಯಾಟಿಸ್ಫೈ ಆಯಿತು. ಅಂದರೆ P3 ವ್ಯಾಲ್ಯೂ ಏನಾಯಿತು? 0. ಸೊ ನಮಗಿವಾಗ ಮತ್ತೆ ನ್ಯೂ ಟೇಬಲ್ ಏನು ಬಂತು? 7 6 5 4 3 2 1 1 0 1. P3 ವ್ಯಾಲ್ಯೂ ಏನು? 0. ಸಾರಿ P4 ವ್ಯಾಲ್ಯೂ ಅಂದರೆ 4th ಪೊಸಿಷನ್ನಲ್ಲಿ P3 ಇರೋದ್ರಿಂದ 4th ಪೊಸಿಷನ್ ವ್ಯಾಲ್ಯೂ ಏನು? 0. P2 ವ್ಯಾಲ್ಯೂ ಏನು? 1. P1 ವ್ಯಾಲ್ಯೂ 0. ನಮಗೆ ಹೊಸ ಟೇಬಲ್ ಫಾರ್ಮೇಷನ್ ಆಯಿತು. ಸೊ ಹೊಸ ಟೇಬಲ್ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಏನು ಸ್ಟೆಪ್ ಬರುತ್ತೆ ನೋಡೋಣ. ಒಂದು ನಿಮಿಷ. ಸೊ ಲಾಸ್ಟ್ ಸ್ಟೆಪ್ ನಾನು ಇಲ್ಲಿ ಮಾಡ್ತೀನಿ. ಸೊ ಲಾಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಅಟ್ ರಿಸೀವರ್ ಸೈಡ್ ನಾವು ಸೆಂಡರ್ ಸೈಡ್ದು ನೋಡ್ದು. ನೆಕ್ಸ್ಟ್ ರಿಸೀವರ್ ಸೈಡ್ಗೆ ಡಾಟಾ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ ಅಂದರೆ ರಿಸೀವರ್ ಸೈಡಲ್ಲಿ ಏನು ಮಾಡುತ್ತೆ ಅಂದರೆ ಈವನ್ ನಂಬರ್ ಆಫ್ ಝೀರೋಸ್ ಇದ್ದರೆ 0ನ ಎನ್ಕೋಡ್ ಮಾಡುತ್ತೆ. 0ನ ಎನ್ಕೋಡ್ ಮಾಡ್ತು ಅಂದರೆ ಅಕ್ಸೆಪ್ಟೆಡ್. ಈವನ್ ನಂಬರ್ ಆಫ್ ಝೀರೋಸ್ ಇದ್ದು ಅದು ಸ್ಯಾಟಿಸ್ಫೈ ಆದರೆ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಸೊ P1 P2 P3. P1ಗೆ ನಮ್ಗೆ ಏನೇನು ಬಂತು? 0 1 1 0. ನೆಕ್ಸ್ಟ್ P2 1 0 0 1. P3 0 1 0 1. ಈ ಫಸ್ಟ್ ಲಾಸ್ಟ್ 3 ಡಿಜಿಟ್ಸ್ ನಮಗೆ ಆಲ್ರೆಡಿ ಸಿಕ್ಕಿತ್ತು. ಫಸ್ಟ್ ಈ P1 ಇರ್ಬೋದು, P2 ಇರ್ಬೋದು, P3 ವ್ಯಾಲ್ಯೂನ ನಾವು ಕಂಡುಹಿಡ್ಕೊಂಡು ಇವಾಗ ಇದು ಸರಿ ಇದೆಯೋ ಇಲ್ವೋ
ಈವನ್ ನಂಬರ್ ಆಫ್ ಝೀರೋಸ್ ಬಂದರೆ ಝೀರೋ ಅಂತ ನಾವು ಎನ್ಕೋಡ್ ಮಾಡಬೇಕು. 1 2 2 ಝೀರೋಸ್ ಅಂದರೆ ಈವನ್ 0, 2 ಝೀರೋಸ್ 0, 2 ಝೀರೋಸ್ 0. ಸೊ ಟೋಟಲ್ ನಮಗೆ ಪ್ರತಿಯೊಂದರಲ್ಲೂ P1 P2 P3 ಮೂರರಲ್ಲೂ 0 ಬಂದಿರೋದ್ರಿಂದ ಇದನ್ನು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಇದು ರಿಸೀವರ್ ಸೈಡಲ್ಲಿ ರಿಸೀವರ್ ಸೈಡಲ್ಲಿ ಈ ಬಿಟ್ಸ್ಗಳನ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ಇದು ಹ್ಯಾಮಿಂಗ್ ಕೋಡ್ ಬಗ್ಗೆ ಆಗಿತ್ತು, ವಿಚ್ ಈಸ್ ದ ಎರರ್ ಡಿಟೆಕ್ಷನ್ ಕೋಡ್. ಆ್ಯಂಡ್ ಕರೆಕ್ಷನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ ಬೇಕು ಅಂದರೆ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.